ರತ್ನಾಕರ್ ವಿರುದ್ಧ ಗಂಭೀರ ಆರೋಪ. ಪ್ರತಿಭಟನೆಯಲ್ಲಿ ಸ್ಫೋಟಕ ಹೇಳಿಕೆಗಳು. ಯಾರ ಮಕ್ಕಳನ್ನಾದರೂ ಏನು ಬೇಕಾದರೂ ಮಾಡಬಹುದು ಎಂದುಕೊಂಡಿದ್ದಾರಾ? ಪ್ರತಿಭಟನೆಯಲ್ಲಿ ತಮ್ಮ ಮಗ ಅಭಿನಂದನ್ ಅವರ ಹೆಸರನ್ನ ಸೇರಿಸಿರುವ ವಿಚಾರಕ್ಕೂ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಪ್ರತಿಭಟನೆಯಲ್ಲಿ ಅಭಿನಂದನ್ ಹೆಸರನ್ನ ಸೇರಿಸಲು ತಾನು ಹೇಳಿಲ್ಲ ಎಂದು ಕಿಮ್ಮನೆ ರತ್ನಾಕರ್ ಅವರು ಹೇಳುತ್ತಿದ್ದಾರೆ. ಆದರೆ ಸಂಬಂಧವೇ ಇಲ್ಲದ ತಮ್ಮ ಮಗನ ಹೆಸರನ್ನ ಪ್ರಕರಣದಲ್ಲಿ ಉಲ್ಲೇಖಿಸಿ ಮಾಧ್ಯಮಗಳಲ್ಲಿ ಸುದ್ದಿ ಬರುವಂತೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಅವರು ಹೇಳಿದ್ದಾರೆ. ನೀವು ನನಗೆ ಸರ್ಟಿಫಿಕೇಟ್ ಕೊಡ್ಬೇಕು, ಒಳ್ಳೆವ ಪ್ರಾಮಾಣಿಕ ಏನೋ ಕೆಲಸಗಾರ ಅಂತ ಹೇಳಿ ನೀವು ಕೊಡ್ಬೇಕು. ಹಂಗಿಲ್ಲ, ಅದೆಲ್ಲ ಹೇಳೋದೆಲ್ಲ ಲೇಟ್ ಆಗ್ತದೆ, ಹೇಳ್ತಾರೆ ಇಲ್ಲ ಅಂತ ಹೇಳಿ ಜನರ ಬಗ್ಗೆ ಅನುಮಾನ ಇತ್ತು. ಇವ್ರ ಸರ್ಟಿಫಿಕೇಟ್ ಇವರೇ ಬರೆದು ಸೈನ್ ಹಾಕಿ ಇಟ್ಕೊಂಡಿದ್ದಾರೆ ಜೊತೆ. ನೋಡಿ, ನಿನ್ನೆ ಭಾಷಣದಲ್ಲಿ ಹೇಳು, ಇವತ್ತು ಹೇಳ್ತಾರೆ. ಇಂಟರ್ನಲ್ಲಿ ಇಟ್ಕೊಂಡು ತೋರಿಸ್ತಾ ಇರ್ಬೇಕು ಇವ್ರು ಹಿಡ್ಕೊಂಡು. ನಾನು ಹಿಂಗೆ ಒಳ್ಳೆವ ಪ್ರಾಮಾಣಿಕ, ನಾನು ಭಾರಿ ಓದುದವ, ಇನ್ನೆಲ್ಲ ಬಡವರು, ಏನು ಹೇಳ್ಬೋದ್ರಿ? ಅಲ್ಲಿ ದರೆ ಧರಿಸ್ತದೆ. ನನ್ನ ಮಗ ಅಭಿನಂದನ್ ಸೇರ್ಸ್ ಕಂಪ್ಲೇಂಟ್ ಕೊಡಿಸ್ತಾರೆ. ನಿನ್ನೆ ಹೇಳ್ತಾರೆ ಅದನ್ನ ತೆಗಿರಿ, ಅಭಿನಂದನ್ ಸೇರಿಸಬೇಡಿ ಅಂತ ನಾನು ಹೇಳಿದ್ದೆ ಅಂತ ಹೇಳ್ತಾರೆ. ನನಗೆ ಏನ್ ಸಂಬಂಧ? ಅಂದ್ರೆ ಇವರು ನಮ್ಮನ್ನು ಮುಗಿಸಕ್ಕೆ ಸುಪಾರಿ ಕೊಡ್ಲಿಕ್ಕೂ ತಯಾರಿದ್ದಾರೆ. ಮುಖವಾಡದ ಹಿಂದಿರುವ ಸತ್ಯವನ್ನ ಜನರ ಮುಂದೆ ಬಿಚ್ಚಿಡಬೇಕು. ಗಾಂಧಿ ಅಂಬೇಡ್ಕರ್ ಅವರ ವಿಚಾರಗಳನ್ನ ಮಾತನಾಡುವವರು ಗಾಂಧಿ ಜಯಂತಿಯನ್ನ ಆಚರಿಸುವವರು ಎಂದು ಹೇಳಿಕೊಳ್ಳುತ್ತಾ ಮತ್ತೊಂದು ಮುಖವಾಡ ಧರಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಆ ಮುಖವಾಡದ ಹಿಂದಿರುವ ಸತ್ಯವನ್ನ ಜನರ ಮುಂದೆ ಬಿಚ್ಚಿಡುವ ಕೆಲಸ ಮಾಡುತ್ತಿದ್ದೇನೆ ಎಂದರು. ತಮ್ಮ ಮಗ ಮತ್ತು ಸೊಸೆ ದುಡಿದು ಬದುಕುತ್ತಿದ್ದಾರೆ ಎಂದು ಹೇಳುವ ಮೂಲಕ ಇತರ ಮಕ್ಕಳ ಬಗ್ಗೆ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡುವುದು ಸರಿಯೇ ಎಂದು ಪ್ರಶ್ನಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯಾಕಂದ್ರೆ ಎಲೆಕ್ಷನ್ ನಲ್ಲಿ ಇವರು ಎದುರಾಳಿ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡಬೇಕು. ಸಂಬಂಧ ಇಲ್ಲದೆ ಇರುವಂತ ನನ್ನ ಮಗನ ಸೇರಿಸಿ ಅದು ಮೀಡಿಯಾದಲ್ಲಿ ಬರೋಂಗ್ ಮಾಡಿ ನಾನು ಈ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಅವ್ರು ಬಂದು ಹೇಳ್ಬೇಕು, ಯಾರಾದ್ರೂ ಹೇಳಿದ ಕೂಡಲೇ ಇದ್ದವ್ರನ್ನೆಲ್ಲ ಅಲ್ಲೇನೋ ಬಂದು ಓಡಾಡ್ದ, ಆ ದಿಕ್ಕಿಗೆ ಹೋಗ್ಲಿಲ್ಲ. ನಾನು ಕೇಳ್ದಲ್ಲೆಲ್ಲರೂ ಓಡಾಡಕ್ ಹೋಗಿದ್ದೇನಪ್ಪ ಅಂತ. ಅಪ್ಪ ನಾನು ಯಾಕೆ ಹೋಗ್ಲಿಲ್ಲ, ನನ್ಗೇನ್ ಸಂಬಂಧ ಅಂತ. ಅಂದ್ರೆ ಯಾರ ಮಕ್ಕಳು ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಮೊನ್ನೆ ಮೀಡಿಯಾದವ್ರು ಕೇಳಿದಾಗ ಹೇಳಿದೆ, ಏನಾಗಿದೆ ಅವರಿಗೂ ಕೂಡ ಕಷ್ಟ ಆಗಿದೆ. ಹುಟ್ಟಿದ ಮಗ ಅವ್ರ ಜೊತೆಗಿಲ್ಲ, ಅವ್ರ ಕಷ್ಟದಲ್ಲಿ ಇರುವಾಗ್ಲೂ ಬರೋಲ್ಲ ಅವ. ಯಾಕಂದ್ರೆ ಅವ್ರಿಗೆ ಈ ಬುದ್ಧಿ ಹಿಡಿಸಲ್ವೋ ಏನಾಗಿದೆಯೋ ಅವನಿಗೂ ಕೂಡ ಗೊತ್ತಿಲ್ಲ. ಪಾಪ ನಾನು ಅವ್ರ ದೂರ ಆಗಿದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ನಿನ್ನೆ ಹೇಳಿದ್ರು, ನನ್ನ ಮಗ ನನ್ನ ಸೊಸೆ ಅವನ ಮಗಳು 10 ಗಂಟೆ ಕೆಲಸ ಮಾಡ್ತಾರೆ, ದುಡ್ಡು ತಿಂತಾರೆ ಅಂತ. ಅಂದ್ರೆ ಬೇರೆಯವ್ರ ಮಕ್ಕಳೆಲ್ಲ ಕದ್ದು ತಿಂತಾರ ನಿಮ್ ಲೆಕ್ಕದಲ್ಲಿ? ನಿಮ್ ಮಗ ಮಾತ್ರ ದುಡ್ಡು ತಿನ್ನವ, ಬೇರೆಯವ್ರ ಮಕ್ಕಳು ಕದ್ದು ತಿಂತಾ ಇದಾರೆ ಈ ತಾಲೂಕಲ್ಲಿ. ಏನ್ ಮಾತಾಡಕ್ ಕೊಟ್ಟಿದ್ದೀರಿ? ರಾಮೇಶ್ವರ ದೇವಸ್ಥಾನ ಸಮಿತಿ ನೇಮಕಾತಿ ವಿಚಾರಕ್ಕೆ ಹೊಸ ತಿರುವು. ಕಿಮ್ಮನೆ ರತ್ನಾಕರ್ ಅವರು ನ್ಯಾಯ, ಪ್ರಾಮಾಣಿಕತೆ ಹಾಗೂ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಾರೆ. ಆದರೆ ರಾಮೇಶ್ವರ ದೇವಸ್ಥಾನದ ಸಮಿತಿಗೆ ವಿಶ್ವನಾಥ್ ಶೆಟ್ಟಿಯವರನ್ನ ನೇಮಕ ಮಾಡಿರುವುದು ಎಷ್ಟು ನ್ಯಾಯಸಮ್ಮತ ಎಂಬ ಪ್ರಶ್ನೆಯನ್ನ ಪ್ರತಿಭಟನಾಕಾರರು ಎತ್ತಿದ್ದಾರೆ. ಈ ನೇಮಕಾತಿಯನ್ನ ಪ್ರಶ್ನಿಸಿ ತಾವು ಪತ್ರ ಬರೆದು ರದ್ದು ಮಾಡಿಸಿದ್ದಾಗಿ ಹೇಳಿರುವ ಅವರು, ಈ ವಿಚಾರದಲ್ಲಿ ಕಿಮ್ಮನೆ ರತ್ನಾಕರ್ ಹಾಗೂ ವಿಶ್ವನಾಥ್ ಶೆಟ್ಟಿಯವರ ನಡುವಿನ ಸಂಬಂಧದ ಬಗ್ಗೆ ಜನರಿಗೆ ಹಲವು ಪ್ರಶ್ನೆಗಳು ಮೂಡಿವೆ ಎಂದು ಆರೋಪಿಸಿದ್ದಾರೆ. ದೇವಸ್ಥಾನದ ಬಗ್ಗೆ ಹೇಳು, ನಾನು ಮೊನ್ನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದೇವಸ್ಥಾನದ ಹುಂಡಿ ಹಣ ಯಾವ್ಯಾವ ದೇವಸ್ಥಾನದಲ್ಲಿ ಎಷ್ಟೆಷ್ಟಿದೆ ಅಂತ ಲೆಕ್ಕ ತೆಗೆದು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರೇ ಓಡಾಟ ಮಾಡಿ ಅದನ್ನು ಖರ್ಚು ಹಾಕಿಸುವಂತ, ಕಾಮಗಾರಿ ಮಂಜೂರು ಮಾಡಿಸುವಂತ ಕೆಲಸ ಮಾಡಿದ್ದಾರೆ. ಶಾಸಕನಾಗಿ ನನ್ನ ಗಮನದಲ್ಲಿಲ್ಲ, ರಾಮೇಶ್ವರ ದೇವಸ್ಥಾನದ ಈಗಿನ ಸಮಿತಿಯ ಗಮನದಲ್ಲಿಲ್ಲ, ಹಣಗೆರೆ ದೇವಸ್ಥಾನದ ಸಂಪೂರ್ಣ ಸಮಿತಿಯ ಗಮನದಲ್ಲಿಲ್ಲ. ಆದರೆ ಒಬ್ಬ ಅಧ್ಯಕ್ಷ ಮಾತ್ರ ಅದರಲ್ಲಿ ಭಾಗವಹಿಸಿದ. ಹೈಮಾಸ್ಕ್ ಲೈಟ್ಗಳ ಬಗ್ಗೆ ಮೊನ್ನೆ ಅವರು ಸಾಕಷ್ಟು ಹೇಳಿದ್ದಾರೆ. ಏನಾಗುತ್ತೆ ಹೈಮಾಸ್ಕ್ ಲೈಟ್ ಹಾಕಿದ್ರೆ ಏನಾಗುತ್ತೆ? MP ಹಾಕಿಸ್ತಿಲ್ವೋ, ಬೇರೆ ಬೇರೆಯವ್ರು ಹಾಕಿಸ್ಲಿಲ್ವೋ? MP ಹಾಕ್ಸಿದ್ರೆ
ನಿನ್ನೆ ಒಬ್ಬ ಭಾಷಣ ಮಾಡ್ತಿದ್ದ, ಕೋಣಂದೂರಿನಲ್ಲಿ ದಾರಿ ತುಂಬಾ ಹಾಕಿದ್ದಾರೆ ಲೈಟನ್ನ, ಅವ್ರಿಗೆ ಕಾಂಟ್ರಾಕ್ಟರ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನ ಆರೋಪ ಮಾಡಿದ್ದಾನೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಕೋಣಂದೂರಿನಲ್ಲಿ ನಾನು ಲೈಟ್ ಹಾಕ್ಸಿದ್ದಕ್ಕೂ MP ಅವರು ಲೈಟ್ ಹಾಕ್ಸಿದ್ದಕ್ಕೂ ನಾವು ಸರ್ಕಾರದಿಂದ ಹಣ ತಂದು ಮಂಜೂರು ಮಾಡಿಸ್ಕೊಂಡು ಬಂದು ಹಾಕಿದ್ದೀವಿ. ಭಂಡಾರದ ಹಣ ತೆಗಿಲಿಲ್ಲ, ಉಪಯೋಗಿಸಲಿಲ್ಲ. ಜನ ಕಾಣಿಕೆ ಹಾಕಿರ್ತಕ್ಕಂಥ ಹುಂಡಿ ಹಣ ಯಾವ್ದಾವ್ದು ಖರ್ಚು ಮಾಡಬೇಕು ಅಂತ ಆ ಕಮಿಟಿ ಕೂತ್ಕೊಂಡು ತೀರ್ಮಾನ ಮಾಡಿ, ಅಲ್ಲಿಯ ರಿಪೇರಿ, ಸುಣ್ಣ ಬಣ್ಣ, ಅಲ್ಲಿಯ ಜಾತ್ರೆಗಳು, ಅಲ್ಲಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಅನೇಕ ಅತಿ ತುರ್ತಾಗಿ ಅಗತ್ಯವಾಗಿರ್ತಕ್ಕಂಥ ಕೆಲಸಗಳಿಗೆ ಅದು ಬೇಕು. ಅದನ್ನು ಮಂಜೂರು ಮಾಡಿಸ್ಲಿಕ್ಕೆ ಹೋದಂತ ರೆಕಾರ್ಡ್ಗಳು ಅಲ್ಲೆಲ್ಲೇ ಕೂತಿದ್ದಾವೆ, ಅದು ಹೊರಗೆ ಬರುವುದಿಲ್ಲ. ಅದೊಂದು 8-10 ದಿವಸದಲ್ಲಿ ಇಲ್ಲಿಂದ ತಗೊಂಡು ಹೋಗಿ ಮಂಜೂರು ಮಾಡಿಸ್ಕೊಂಡು ಬಂದ್ಬಿಡ್ತಾರೆ. ಅವ್ರು ಹೇಳಿದ್ರು ಬೆಳಕು ಮಾಡುವ ಹೊಸಡ್ತೂರ್ ದೇವಸ್ಥಾನಕ್ಕೆ ಅಂತ. ಅರೆ, ನೀವು ರಾಮೇಶ್ವರ ದೇವಸ್ಥಾನದಲ್ಲಿ ಅದೆಷ್ಟು ಲೈಟನ್ನು ಆಫ್ ಮಾಡ್ಕೊಂಡು ನೋಡಿ. ಮುನ್ಸಿಪಾಲಿಟಿಯವರು ದೊಡ್ಡ ಐಮಾಸ್ ಲೈಟಿನ ರೀತಿಯ ಬಲ್ಬ್ಗಳನ್ನೇ ಹಾಕಿದ್ದಾರೆ. ಎಂತ ಬಲ್ಬ್ ಅದು? ಐಮಾಸ್ ಬಲ್ಬ್ಗಳನ್ನೇ ಹಾಕಿದ್ದಾರೆ ಹಿಂದೆ ಮುನ್ಸಿಪಾಲಿಟಿಯಿಂದ. ದೇವಸ್ಥಾನ ಹಿಂದಗಡೆ ಮುಂದ್ಗಡೆ ಹೊಳೆ ಹತ್ರ ಹಾಕಿದ್ದಾರೆ. ಹಗಲತ್ತು ನೋಡ್ದಂಗೆ ಆಗುತ್ತೆ ಅಲ್ಲಿ ಹೋದ್ರೆ, ಅಷ್ಟು ಲೈಟ್ ಇದೆ. ಅದ್ರ ನಡುವೆ ಈ ಲೈಟ್ ಯಾರು ಬೇಕು ಅಂತ ಕೇಳಿದ್ರು, ಐಮಾಸ್ ಲೈಟ್ಗಳು ಯಾರು ಬೇಕು ಅಂತ ಕೇಳಿದ್ರು. ತಿತ್ತಳಿ ಜನ ಕೇಳಿದ್ರ ನಿಮ್ಮ ಹತ್ರ? ನೀವು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡು ಬಂದಿದ್ರೆ ಸರಿಯಪ್ಪ, ಏನೋ ಮಾಡಿಸ್ಕೊಂಡು ಬಂದು ಯಾರೇ ಮಾಡ್ಲಿ ಅಂತ ಹೇಳ್ಬೋದಾಗಿತ್ತು. ಇರೋದೇ ಹುಂಡಿ ಹಣ ಕಮ್ಮಿ, ಅಲ್ಲಿ ಎದುರುಗಡೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮ್ಗೆ ಬೇಕು. ಈಗಲೂ ಕೂಡ 50 ಲಕ್ಷ ರೂಪಾಯಿ ನಾನೇ ಮಂಜೂರು ಮಾಡಿಸಿದ ಹಣ ಇದೆ. ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಣ ತಂದು ನಾವು ಎದುರುಗಡೆ ಬಿಟ್ಟ ಕಟ್ಟಡ ಅವಾಗ ಕಿತ್ತರು, ಅವಾಗ ಬಿಚ್ಚಿದ್ರು, ಇವನ್ನ ಪೂರ್ಣ ಮಾಡೋಣ ಅಂತ ಇಟ್ರೆ ಇವರು ಇರೋ ಹಣನ ಐಮಾಸ್ ಲೈಟಿಗೆ ಖರ್ಚು ಮಾಡಿಸಿದ್ದಾರೆ. ನಾನು ಯಾರ್ಯಾರದ ಹೆಸರು ಹೇಳುವ ಅವಶ್ಯಕತೆ ಇಲ್ಲ. ಆದರೂ ಯಾಕೆ ಹೇಳಿದ್ದೀನಿ ಅಂದ್ರೆ, ಹಣಿಗೆರೆದು ಮತ್ತು ಇವೆಲ್ಲ ದೇವಸ್ಥಾನದ್ದು, ಮೃಗವಧೆ ಶಂಕರೇಶ್ವರ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ಲ, ಅಲ್ಲಿ ಹಳೆ ಕಮಿಟಿಯವ್ರ ಹತ್ರ ಒಂದು ಲೆಟರ್ ತಂದಿದ್ದಾರೆ. ಯಾಕಂದ್ರೆ ನಾವು ಸರ್ಕಾರದಿಂದ ಮಂಜೂರು ಮಾಡಿಸಿ ಬರ್ತೀವಿ ಅಂತ. ಒಬ್ಬ ಶೇಡ್ಗಾರನ ಮಾಜಿ ಪಂಚಾಯತಿ ಮೆಂಬರು, ಇವತ್ತು ಅಧ್ಯಕ್ಷ ಅಲ್ಲ, ಮೆಂಬರು ಹೋಗಿ ಸರ್ಕಾರದಿಂದ ಹಣ ಮಂಜೂರು ಮಾಡಿಸ್ಕೊಂಡು ಬರ್ತೀವಿ, ಲೈಟಿಗೆ ಕೊಡಿ ಅಂತ ತಾಂಗಲ್ಯ. ಈಗ ನೋಡಿದ್ರೆ ಹುಂಡಿ ಹಣದ ಖರ್ಚು ಹಾಕಿ ಮಂಜೂರು ಮಾಡಿಸ್ಕೊಂಡು ಬರುವಾಗ ಆ ಮಂಜೂರಾತಿ ಪತ್ರದಲ್ಲಿ ಯಾವ ಕಾರಣಕ್ಕೂ ಕೂಡ ಟೆಂಡರ್ ಮಾಡಬೇಕು ಅಂತಾನೆ ಇದೆ. ಅದೆಂತ ಕಾಯ್ದೆ ಅದು? ಪಾರದರ್ಶಕ KTPP ಸಾರ್ವಜನಿಕ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಮಾಡಬೇಕು ಅಂತ ಇದೆ ಅದರಲ್ಲಿ, ಆರ್ಡರ್ ನಲ್ಲಿ. ಇವ್ರು ಮಂಜೂರು ಮಾಡಿಸ್ಕೊಂಡು ಬಂದ ಆರ್ಡರ್ ನಲ್ಲೇ ಇದೆ. ಶಿವಮೊಗ್ಗ ಲೆವೆಲ್ ನಲ್ಲಿ ಯಾರ ಪ್ರಭಾವದಿಂದ ಹೇಳಿ ಅದನ್ನ ಸ್ಪ್ಲಿಟ್ ಮಾಡಲಾಯ್ತು ಅಂತ ಕಿಮ್ಮನೆ ರತ್ನಾಕರ್ ಹೇಳ್ಬೇಕು. ಟೆಂಡರ್ ಯಾಕೆ ಕರೀಲಿಲ್ಲ? ಒಂದೊಂದು 2 ಲೈಟಿಗೆ ಅಲ್ಲ, ಒಂದು ಲೈಟಿಗೆ ಒಂದು ಬಿಲ್ಲು ಅಂದ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಆಗಿ ಆದ್ರೆ ಬಿಲ್ಲು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಟೆಂಡರ್ಗೆ ಹೋಗ್ಬೇಕು. 4.5 ಲಕ್ಷಕ್ಕೆ ಬಿಲ್ ಮಾಡಿಸಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸಂಗತಿ ಪೇಮೆಂಟ್ ಒಂದೇ ಚೆಕ್ ಅಲ್ಲಿ ಕೊಟ್ರು. 18 ಲಕ್ಷ ರೂಪಾಯಿ ಚೆಕ್ ಬರೆದಿಟ್ಟಿದ್ದಾರೆ. ಆದ್ರೆ ನಮ್ಮ ತಹಸೀಲ್ದಾರಿಗೆ ಕೊಡ್ಲಿಕ್ಕೆ ಭಯ ಆಗಿದೆ. ಭಯನೋ ಇನ್ನೇನೋ ಆಗಿದೆ. ಏನಕ್ಕಾಗಿ ಅವರು ಡಿಲೇ ಮಾಡಿದ್ರು ಗೊತ್ತಿಲ್ಲ. ಕೊಡ್ಲಿಲ್ಲ, ಒಂದು 8 ದಿವಸ ಡಿಲೇ ಮಾಡಿದ್ರು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಿನ್ನೆ ಭಾಷಣ ಮಾಡಿದವ ಹೋಗಿ ಧರಣಿ ಮಾಡ್ತಾನೆ. ಅವನಿಗೇನ್ ಸಂಬಂಧ? ಅವನಿಗೇನ್ ಸಂಬಂಧ? ಧರಣಿ ಮಾಡಿ ನೀನ್ ಚೆಕ್ ಕೊಡ್ಲೇಬೇಕು ಕಾಂಟ್ರಾಕ್ಟರ್ಗೆ ಅಂತ ಹೇಳೋದಕ್ಕೆ ಇವನಿಗೇನ್ ಸಂಬಂಧ? ಅಂದ್ರೆ ಇವನು ಇನ್ವಾಲ್ವ್ಮೆಂಟ್ ಇದೆ ಅಲ್ಲಿ.
ಇವಂದೇನು ಕಿಕ್ಬೇಕು ನಾವು ಕೇಳ್ಬೇಕಲ್ಲ. ನಾನೊಬ್ಬ ಶಾಸಕ ಆಗಿ ನಾನು ಕೇಳದೆ ಇದ್ರೆ ಕೇಳೋರು ಯಾರು ಈ ತಾಲೂಕಿನಲ್ಲಿ? ಜನ ಕಿಮ್ಮನೆ ರತ್ನಾಕರಲ್ಲ, ನನ್ನನ್ನ ಎಲೆಕ್ಟ್ ಮಾಡ್ಯಾರ, ಇದನ್ನೆಲ್ಲ ಕೇಳು ಹೇಳು ನೋಡು ಅಂತೇಳಿ ಹೇಳಿ ನನಗೆ ಚುಚ್ತಾರೆ. ನೀನು ನೋಡೋದಿಲ್ಲ ಹೆಂಗೆ ಅಂತ. ಇವತ್ತು ಕರೆಂಟ್ ಬಿಲ್ಲು ಯಾರು ಕಟ್ಟಬೇಕು? ಉದಾಹರಣೆಗೆ ಹಣಿಗೆರೇನು ಲೈಟ್ ಹಾಕಿದ್ರು, ಒಂದು ಲೈಟಿಗೆ ಒಂದು ತಿಂಗಳಿಗೆ 8,500 ರೂಪಾಯಿ ಬರ್ತದೆ. ಐಮಾಸ್ ಲೈಟ್ ಒಂದು ತಿಂಗಳಿಗೆ ಒಂದು ಲೈಟಿಗೆ 8,500 ರೂಪಾಯಿ ಬಿಲ್ ಬರ್ತದೆ. ಆ ಪಂಚಾಯತಿ ಎಷ್ಟು ದೊಡ್ಡದಿದೆ ಹೇಳಿ ಹಣಿಗೆರೆ? ಅದ್ರ ಆದಾಯ ಎಷ್ಟು ಹೇಳಿ? ಯಾರು ಕಟ್ಟಬೇಕು? ಅದೆಲ್ಲಿದ್ರೆ ಪ್ರತಿ ತಿಂಗಳು ಒಂದು 80,000ನ 1,00,000ನ ಹುಂಡಿ ಹಣದಲ್ಲೇ ಕಟ್ಟದ ಕರೆಂಟ್ ಬಿಲ್ನ. ಏನು ಅಂತ ಹೇಳಿಲ್ಲ. ಅಥವಾ ಇವರು ಟೆಂಡರ್ ಇವರು ಕೆಲಸ ಮಾಡಿ ಬಿಲ್ ಮಾಡಿಸ್ಕೊಂಡು ಹೋಗಿ ಸಲ್ಯೂಟ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ಸ್ವಿಚ್ ಆಫ್ ಮಾಡಿಡ್ಬೇಕು. ಉಡ್ಸಿದ್ರೆ ಬಿಲ್ ಕಟ್ಟಬೇಕು. ಯಾರು ಕಟ್ಟಬೇಕು ಅನ್ನುವಂಥದ್ದು ಸಮಸ್ಯೆ. ಇವತ್ತು ರಾಮೇಶ್ವರ ದೇವಸ್ಥಾನ ಅಡಿಷನಲ್ ಪೇಮೆಂಟು ಆ ಲೈಟಿಗೆ 60,000 ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ. ತೀರ್ಥಹಳ್ಳಿ ನಗರದ ಅಭಿವೃದ್ಧಿಗೋಸ್ಕರ ಇಟ್ಟಂತ ಹಣನ ಇವರು ಐಮಾಸ್ ಲೈಟಿನ ತಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪ್ರತಿ ತಿಂಗಳು ಕಟ್ಟಲಿಕ್ಕೆ ಆಗ್ತದ? ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.